ಮುಚ್ಚಿರೋ ಡೋರಿಂದ ಆಚೆ ಹೋಗೋಕ್ಕೆ ನಾನೇನು ಮಜಿಷನ? ನೋಡಿ ತಮಾಷೆ ಮಾಡಬೇಡಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಂಗೆ ಎಂಗೇಜ್ಮೆಂಟ್ ಆಗುತ್ತೆ. ನೀವು ಇಲ್ಲಿರೋದನ್ನ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ? ಏನು ಅನ್ಕೋಬೇಕು ಅನ್ಕೋತಾರೆ. ಇನ್ಮೇಲೆ ಜನ ಏನು ಅನ್ಕೋತಾರೆ ಅಂತ ನಾನು ಯೋಚನೆ ಮಾಡೋ ಸೀನೇ ಇಲ್ಲ. ನಿಮ್ಗೇನೋ ಹೇಳೋದಕ್ಕಿತ್ತು ಹೇಳ. ಹೇಳ್ಬಿಟ್ಟು ಬೇಗ ಹೊರಡಿ. ನಿನ್ನದೇ ಗಲ್ಲಿಯೊಳಗೆ ಹಾದಿ ತಪ್ಪುವೆ, ದಾರಿ ತೋರೆ. ನಿನ್ನ ಕಣ್ಣ ನೀರೊಳಗಡೆ ಮುಳುಗುತ್ತಿರುವೆ, ಕೈ ಚಾಚಯ. ಹದ್ದು ಮೀರಿದ ಹುಚ್ಚುತನ ನನ್ನ ಆವರಿಸೆಯ. ಇನ್ನೆಷ್ಟು ಸತಾಯಿಸುವೆ, ತೊರೆವ ಮುನ್ನ ಒಮ್ಮೆ ಬರುವೆಯ. ದೃಷ್ಟಿ ತೆಗೆಯೋದು, ದೃಷ್ಟಿ ಇಡೋದು, ಈ ಎಲ್ಲ ಕೆಲಸ ನನಗೆ ಸೇರಿದ್ದು. ಲೈಫ್ ಲಾಂಗ್ ಇದನ್ನು ಲೀಸ್ಗೆ ಹಾಕೋಬಿಟ್ಟಿದ್ದೀನಿ. ಬೇರೆ ಯಾರಿಗೂ ಬಿಟ್ಕೊಡೋಕೆ ಚಾನ್ಸೇ ಇಲ್ಲ. ಇದೇ ಕೆಲಸಕ್ಕೆ ನಾನು ಬಂದಿದ್ದು. ನಿಮ್ಗೇನು ತಲೆ ಕೆಟ್ಟಿದ್ಯಾ? ನನಗೆ ಅರ್ಜುನ್ ಅವ್ರ ಜೊತೆ ಎಂಗೇಜ್ಮೆಂಟ್ ಆಗ್ತಿದೆ. ಮೊದಲು ಇಲ್ಲಿಂದ ಹೊರಡಿ, ನನ್ನಿಂದ ದೂರ ಇರಿ. ಎಂಗೇಜ್ಮೆಂಟ್ ರಿಂಗ್ ಹಾಕೋದಿರಲಿ, ಅರ್ಜುನ್ ನಿಮ್ಗೆ ಬೆಳ್ಳು ಮುಟ್ಟಕ್ಕೂ ಆಗಲ್ಲ. ಲೆಹಂಗಾ ಚೆನ್ನಾಗಿ ಸೂಟ್ ಆಗ್ತಿದ್ರಿ ನಿಮಗೆ. ಆ್ಯಕ್ಚುಲಿ ನೀವು ಹಾಕೊಂಡಾದ್ಮೇಲೆ ಚೆನ್ನಾಗಿ ಕಾಣ್ತಿದೆ. ನಿಜ ಹೇಳಬೇಕು ಅಂದರೆ ನೀವು ಹಾಕೊಂಡಾದ್ಮೇಲೆ ಲೆಹಂಗಾಗ ಒಂದು ಕಳೆ ಬಂದಿದೆ. ಇಷ್ಟು ಒಳ್ಳೆ ಲೆಹಂಗಾ ಸೆಲೆಕ್ಟ್ ಮಾಡಿದ್ದೀನಿ, ಒಂದು ಥ್ಯಾಂಕ್ಸ್ ಆದರೂ ಹೇಳಿದ್ರ? ಇವತ್ತು ನನ್ನ ಹುಡುಗಿ ಗೊಂಬೆ ಥರ ಕಾಣಿಸ್ತಿದ್ದಾರೆ. ಸ್ವಲ್ಪ ಸ್ಮೈಲ್ ಮಾಡ್ರಿ. ಈ ಥರ ಇರಬೇಡಿ, ನನ್ನ ಲೈಟ್ ಹೌಸ್ಗೆ ಸೂಟ್ ಆಗಲ್ಲ. ಬರಲ್ಲ? ಈ ನಿಧಿ ಮದುವೆ ಫಿಕ್ಸ್ ಆಗಿದ್ರು ಈ ತಿಪ್ಪೆ ಇಷ್ಟು ರಿಲ್ಯಾಕ್ಸ್ ಆಗಿರೋದಕ್ಕೆ ಹೇಗೆ ಸಾಧ್ಯ? ಬಿರುಗಾಳಿ ಹಿಂದೆ ಇರೋ ಪ್ರಶಾಂತತೆ ಅಂದ್ರೆ ಇದೆ ಅಂತ ನಿನಗೆ ಅನಿಸ್ತಾ ಇಲ್ವಾ ಅಣ್ಣ? ಇಲ್ಲಿ ಬಿರುಗಾಳಿ ಎಬ್ಬಿಸ್ತಾ ಇರೋದು ನಾನು. ಹಾಯ್ ಆಗಿದ್ದಾನ ಅವನು. ಆದ್ರೆ ಇಲ್ಲಿ ಪ್ರತಿ ಸೆಕೆಂಡ್ ಏನ್ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ತಾ ಇರೋದು ನಾವು. ಅವನು ಇಷ್ಟು ಆರಾಮಾಗಿದ್ದಾನಂದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಎಸ್, ಯು ಆರ್ ರೈಟ್ ತಾರ. ಅದೇ ಅವನು ಹೇಗೆ ಇಷ್ಟು ಬದಲಾಗೋದಕ್ಕೆ ಸಾಧ್ಯ? ಅವನು ಹೇಗಾರು ಇರಲಿ, ಐ ಡೋಂಟ್ ಕೇರ್. ನನಗೆ ನಿಧಿ ಅರ್ಜುನ್ ಮದುವೆ ಆಗಬೇಕು ಅಷ್ಟೇ. ನೋಡಿದ್ಯಾ ಅವನ ಅಹಂಕಾರ ದರ್ಪಣ? ಅವನ್ಗೆ ಇಷ್ಟು ಧೈರ್ಯ ಬರೋಕ್ ಹೇಗ್ ಸಾಧ್ಯ? ನಮಗೆ ಟೆನ್ಷನ್. ರಾಜನ್ ತರ ಮೆರಿತಾ ಇರೋದು ಅವನು. ಮೆರಿಲಿ. ಇನ್ನೆಷ್ಟು ದಿನ? ಹಬ್ಬಬ್ಬ ಅಂದರೆ ಇನ್ನು 4 ದಿನ. ಅದೇನೋ ಹೇಳ್ತಾರಲ್ಲ, ದೀಪ ಆರೋದಕ್ಕಿಂತ ಮುಂಚೆ ಹೆಚ್ಚು ಉರಿಯುತ್ತೆ ಅಂತ. ಇವನ್ ಕಥೆನೂ ಅಷ್ಟೆ. ನಿಧಿ, ಅರ್ಜುನ್ ಹಾರ ಹಾಕಮ್ಮ.
ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬಂದಿದ್ದೀವಿ. ಈಗ ಏನ್ ಹೇಳಿ, ರಿಂಗ ರೋಸಸ್. ನಿತ್ಯ ಉಂಗ್ರ ಕೊಡಬಾ. ಅರ್ಜುನ್ ಉಂಗ್ರ ಹಾಕೋ. ನಿಲ್ಸಿ. ಈ ಎಂಗೇಜ್ಮೆಂಟ್ ನಡೆಯಕ್ಕೆ ಸಾಧ್ಯ ಇಲ್ಲ. ಕರ್ಣ, ಏನ್ ಮಾತು ಅಂತ ಆಡ್ತಾ ಇದೀಯಾ? ಇಂಥ ಸಮಯದಲ್ಲಿ ಆಡೋ ಮಾತಾ ಇದು? ಟೆನ್ಷನ್ ತಗೋಬೇಡಿಯಪ್ಪ, ನನ್ನ ಮಾತಿನ್ನೂ ಮುಗ್ದೇ ಇಲ್ಲ. ಈ ಎಂಗೇಜ್ಮೆಂಟ್ ಇಷ್ಟು ಬೋರಿಂಗ್ ಆಗಿ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ ಹೊರಟಿದ್ದೆ. ಅಷ್ಟರಲ್ಲಿ ನೀವು ಟೆನ್ಷನ್ ತಗೋಬೇಡ್ರಿ.